ಸ್ನೇಹಿತರೆ ನಮಸ್ಕಾರ. ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಹೇಮಂತ್ ಸಂಪಾಜೆ. ಇತ್ತೀಚೆಗೆ ನಾವು ಅಜ್ಜಾವರದಲ್ಲಿ ಒಂದು ಸ್ಟೋರಿಯನ್ನ ಮಾಡಿದ್ವಿ. ನೀವೆಲ್ಲರೂ ಕೂಡ ಗಮನಿಸಿರ್ಬೋದು ಆ ಸ್ಟೋರಿಯನ್ನ. ಬೇಬಿ ಕುಮಾರ್ ಅವರು ಕ್ಯಾನ್ಸರ್ 4ನೇ ಹಂತದಲ್ಲಿದ್ದು ಅವರ ಚಿಕಿತ್ಸೆಗಾಗಿ ಸಹಾಯ ಮಾಡಿ ಅಂತ ನಾವು ಕೇಳ್ಕೊಂಡಿದ್ವಿ. ನೀವೆಲ್ಲರೂ ಕೂಡ ತುಂಬಾನೇ ಹಣದ ಸಹಕಾರವನ್ನು ನೀಡಿದ್ರಿ. 3 ಲಕ್ಷಕ್ಕೂ ಅಧಿಕ ಹಣ ಅವರ ಕುಟುಂಬ ವರ್ಗಕ್ಕೆ ಸೇರಿದೆ. ಆದ್ರೆ ಚಿಕಿತ್ಸೆಯ ಹಂತದಲ್ಲಿದ್ದಂತಹ ಬೇಬಿ ಕುಮಾರ್ ಅವರು ಮೃತಪಟ್ಟಿದ್ದು ಅವರು ಕೊನೆಯ ಹಂತದಲ್ಲಿ ಅವರಿಗೆ ಒಂದು ಕನಸಿತ್ತು, ಅವರ ಮಗಳನ್ನ ಚೆನ್ನಾಗಿ ಓದಿಸ್ಬೇಕು ಅಂತೇಳಿ. ಹಾಗೆ ಓದಿಸುವಂತ ಸಂದರ್ಭದಲ್ಲಿ ಅವರಿಗೆ ಹಣಕಾಸಿನ ಕೊರತೆ ತುಂಬಾನೇ ಇತ್ತು. ಹೇಗೆ ಅವಳ ಎಜುಕೇಶನ್ ಮುಂದೆ, ಯಾಕಂದ್ರೆ SLC ಇದ್ದಂತ ಸಂದರ್ಭದಲ್ಲಿ ಆ ಬಾಲಕಿ ಹೇಳಿದ್ದು ಒಂದೇ ಮಾತು ಕೊನೆಯ ಕ್ಷಣದಲ್ಲಿ, ನನ್ನ ತಂದೆಗೆ ಹುಷಾರಾಗ್ಬೇಕು, ನನ್ನ ತಂದೆಗೆ ಒಂದು ಕನಸಿದೆ, ಆ ಕನಸನ್ನ ನಾನು ಈಡೇರಿಸಬೇಕು ಅಂತ ಒಂದು ಮಾತನ್ನ ಅಳ್ತಾ ನಮ್ಮ ಮುಂದೆ ಅವರು ಹೇಳಿದ್ದಾಗ ರಾಜ್ಯದ ಪ್ರತಿಯೊಬ್ರು ಕೂಡ ಆ ಬಾಲಕಿಯ ಕಣ್ಣೀರಿಗೆ ಮಿಡಿದಿದ್ರಿ ನೀವು. ಅವ್ರಿಗೇನಾದ್ರೂ ಸಹಾಯ ಮಾಡಬೇಕು ಅಂತೇಳಿ ಅವರ ಕುಟುಂಬಕ್ಕೆ ಸಾಧ್ಯವಾದಷ್ಟು ಎಲ್ಲ ನಿಮ್ಮ ಕಡೆಯಿಂದ ಸಹಕಾರ ಸಿಕ್ಕಿತ್ತು ಆ ಕುಟುಂಬಕ್ಕೆ. ಬಹಳ ಈ ನಮ್ಮ ಚಾನೆಲ್ ಅದಕ್ಕೊಂದು ವೇದಿಕೆ ಆಯಿತು. ನಮಗೂ ಬಹಳ ಒಂದು ಸಾರ್ಥಕತೆ ಭಾವನೆ ಬಂದಂತಹ ಕ್ಷಣ ಅದು. ಇಂತಹ ಸಂದರ್ಭದಲ್ಲಿ ಅವರಿಗೆ ನಮ್ಗೊಂದು ಫೋನ್ ಬರುತ್ತೆ ವಿದೇಶದಿಂದ, UAE ಇಂದ ಒಬ್ರು ಫೋನ್ ಮಾಡ್ತಾರೆ, ರೋಷನ್ ಅನ್ನೋರು. ಮೂಲತಃ ಅವರು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯವರೇ, ವಿದೇಶದಲ್ಲಿ ಉದ್ಯೋಗ ನಿಮಿತ್ತವಾಗಿ ಅಲ್ಲಿ ಸೆಟ್ಲ್ ಆಗಿದ್ದಾರೆ. ಅವರು ಕರೆ ಮಾಡಿ ನನ್ನ ಜೊತೆ ಒಂದು ಮಾತನ್ನು ಹೇಳ್ತಾರೆ, ಹೇಮಂತ್ ಅವರೇ, ನಿಮ್ಮ ವಿಡಿಯೋವನ್ನ ನಾವು ನೋಡಿದ್ವಿ, ಮನಸ್ಸಿಗೆ ಬಹಳ ಬೇಸರ ಆಯಿತು. ಇಂತಹ ಸ್ಥಿತಿಯಲ್ಲಿ ಆಕೆ ಓದಬೇಕು ಅಂತ ಹೇಳ್ತಿರುವಂಥ ಸ್ಥಿತಿಯಲ್ಲಿ ಮುಂದಿನ ಅವರ ಬದುಕಿಗೆ ಶಿಕ್ಷಣ ಬಹಳಷ್ಟು ಇಂಪಾರ್ಟೆಂಟ್ ಆಗಿರುತ್ತೆ. ಆದರೆ ಇವತ್ತಿನ ದುಬಾರಿ ಶಿಕ್ಷಣವನ್ನ ನಮಗೆ ನಿರ್ವಹಿಸುವುದು ಕಷ್ಟ ಆಗ್ಬಿಡುತ್ತೆ. ಅಂತ ಸಂದರ್ಭದಲ್ಲಿ ನಾವು ಅವರಿಗೆ ಸಹಾಯವನ್ನ ಮಾಡ್ತೇವೆ. ಆ ಕುಟುಂಬಕ್ಕೆ ತೇಜಸ್ವಿ ಅಂತ ಆ ಹುಡುಗಿ ಹೆಸರು, ಬಾಲಕಿಯ ಹೆಸರು, ಅವರಿಗೆ ನಾವು ಸಹಾಯವನ್ನ ಮಾಡ್ತೀವಿ. ಅವರ ಫೀಸನ್ನ ನಾವು ಕಟ್ತೀವಿ. ಜೊತೆಗೆ ಯಾವುದೇ ಕೋರ್ಸ್ ಅನ್ನ ಆಯ್ಕೆ ಮಾಡ್ಕೊಂಡ್ರು ಕೂಡ ನಾವು ಅದಕ್ಕೆ ಫೀಸ್ ಕಟ್ತೀವಿ. ಹಾಸ್ಟೆಲ್ ಹೋದ್ರೆ ಅಲ್ಲಿಗೂ ಕೂಡ ನಾವು ಫೀಸ್ ಕಟ್ತೀವಿ. ಜೊತೆಗೆ ಬಸ್ ಪಾಸು ಏನೇ ವ್ಯವಸ್ಥೆ ಇದ್ರೂ ಕೂಡ ನಾವು ಮಾಡ್ತೀವಿ. ನಮ್ಮ ಅಸೋಸಿಯೇಷನ್, ನಮ್ಮ ಫ್ರೆಂಡ್ ಸರ್ಕಲ್ ಇದೆ, ನಾವೆಲ್ಲರೂ ಸೇರಿ ಸಹಕಾರವನ್ನ ಕೊಡ್ತೇವೆ ಆ ಕುಟುಂಬಕ್ಕೆ ಅಂತ ಹೇಳುವಂತ ಮಾತನ್ನ ಹೇಳಿದ್ರು. ಅದೇ ಪ್ರಕಾರವಾಗಿ ತೇಜಸ್ವಿ ಅನ್ನುವ ಹುಡುಗಿಯನ್ನ ಇಲ್ಲಿ ಸುಳ್ಯದ ನೆಹರು ಮೆಮೋರಿಯಲ್ ಕಾಲೇಜಿನಲ್ಲಿ ಪ್ರಥಮ PUCಗೆ ದಾಖಲು ಮಾಡ್ತಾರೆ. ಈಗ ಪ್ರಥಮ PUCಗೆ ವ್ಯಾಸಂಗಕ್ಕೆ ಹೊರಟಂತ ಸಂದರ್ಭದಲ್ಲಿ ಅಡ್ಮಿಷನ್ ಆಗಬೇಕು. ಅಡ್ಮಿಷನ್ ಅಂತ ಹೇಳಿದ್ರೆ ಸ್ವಲ್ಪ ಹಣಕಾಸಿನ ಇದ್ದೇ ಇರುತ್ತೆ. ಒಟ್ಟು 24,000 ರೂಪಾಯಿ ಫೀಸ್ ಅನ್ನ ರೋಷನ್ ಮತ್ತೆ ಅವರ ತಂಡ ಇಲ್ಲಿ ಕಳಿಸ್ಕೊಟ್ಟಿದೆ, ಫೀಸ್ ಕಟ್ಟಿದೆ. ಬಹಳ ಸಂತೋಷ, ನಮಗೂ ಬಹಳ ಸಂತೋಷ ಆಯ್ತು ಇದನ್ನು ನೋಡ್ಬಿಟ್ಟು. ಅವರು ಒಂದು ಸ್ಕ್ರೀನ್ ಶಾಟ್ ಹಾಕಿದ್ರು ನನ್ನ ಜೊತೆ. ಏನಂತ ಹೇಳಿದ್ರೆ, ನೋಡಿ ಇದು ಸರ್, ನೀವು ಬಹಳಷ್ಟು ನಿಮ್ಮ ವಿಡಿಯೋವನ್ನ ನೋಡಿ ನಮಗೆ ಬಹಳ ಒಂದು ದುಃಖವಾಗಿ ನಾವು ಆ ಒಂದು ಮಗುವಿಗೆ ಹೆಲ್ಪ್ ಮಾಡ್ಲಿಕ್ಕೆ ಮುಂದೆ ಬಂದ್ವಿ. ಕಾರಣ ನಾವಿವತ್ತು ಫೀಸನ್ನು ಕಟ್ಟಿದ್ವಿ. ಥ್ಯಾಂಕ್ ಯು. ಇಂತಹ ಒಂದು ಪುಣ್ಯದ ಕೆಲಸದಲ್ಲಿ ನಮ್ಮನ್ನು ಕೂಡ ನೀವು ಭಾಗಿಯಾಗಿಸಿದ್ದಕ್ಕೆ ತುಂಬು ಹೃದಯದ ಧನ್ಯವಾದಗಳು ಅಂತ ನಮ್ಗೆ ಹೇಳಿದ್ದಾರೆ. ತುಂಬಾ ಸಲ ನಾವು ಬೇರೆ ಬೇರೆ ಸ್ಟೋರಿಗಳನ್ನ ಮಾಡಿದಾಗ ಬೇರೆ ಬೇರೆ ತರ ಇಂಪ್ಯಾಕ್ಟ್ ಮಾಡ್ತೇವೆ. ಆ ಸ್ಟೋರಿಗಳನ್ನ ಫಾಲೋ ಅಪ್ ಮಾಡ್ತೇವೆ. ರಿಸಲ್ಟ್ ಅನ್ನ ನಿಮಗೆ ತಿಳಿಸ್ತಾ ಬರ್ತೀವಿ ನಾವು ಪ್ರತಿ ಕ್ಷಣ ಕೂಡ. ಒಂದು ವಿಡಿಯೋವನ್ನ ಮಾಡಿ ನಮ್ ಕೆಲಸ ಆಯ್ತು ಇಲ್ಲಿಗೆ ಮುಗೀತು ಅಂತ ನಾವೇನು ಹೋಗೋದಿಲ್ಲ. ಅದನ್ನು ಫಾಲೋ ಅಪ್ ಮಾಡ್ತಾ ಅದರ ರಿಸಲ್ಟ್ ಅನ್ನ ನಿಮಗೆ ನಾವು ತೋರಿಸ್ತೀವಿ. ನಿಜಕ್ಕೂ ಇವತ್ತಿಗೆ ನಮಗೆ ಸಾರ್ಥಕ ಕ್ಷಣ. ತೇಜಸ್ವಿ ಅವರಿಗೆ ಪ್ರಥಮ PUCಯ ಫುಲ್ ಫೀಸ್ ಅನ್ನ ಈಗ ಕಟ್ಟಿದರೆ ಬಹಳ ಖುಷಿ ಆಗ್ತಾ ಇದೆ. ಧನ್ಯವಾದಗಳು ಅವರ ಇಡೀ ತಂಡಕ್ಕೆ, ರೋಷನ್ ಮತ್ತೆ ಇಡೀ ತಂಡಕ್ಕೆ ಧನ್ಯವಾದಗಳು. ಜೊತೆಗೆ ಪ್ರತಿ ಸಲ ನಮ್ಗೆಲ್ಲರೂ ಕೇಳೋದಿದೆ, ಅಲ್ಲ ನಿಮ್ಗೆ ಇದ್ರಿಂದ ಏನು ಪ್ರಯೋಜನ? ಯಾರೋ ಪಾರ್ಟಿ ಕಡೆಯವರು ದುಡ್ಡು ಕೊಡ್ತಾರಾ ಅಥವಾ ಪೇಷಂಟ್ ಕಡೆಯವರು ನಿಮಗೆ ದುಡ್ಡು ಕೊಡ್ತಾರಾ? ಇಲ್ಲ, ಯಾರು ನಮಗೆ, ನಾವು ಯಾರ ಕೈಯಿಂದಲೂ ದುಡ್ಡು ಮುಟ್ಟೋದಿಲ್ಲ. ಇಂತಹ ವಿಚಾರ ಬಂದಾಗ ನಾವು ದುಡ್ಡು ಮುಟ್ಟೋದಿಲ್ಲ. ಯಾಕೆಂದ್ರೆ ಯಾರಾದ್ರೂ ನಮಗೆ ಈ ತರ ದುಡ್ಡು ಕೊಟ್ಟ ಸಂದರ್ಭದಲ್ಲಿ ಕೂಡ ನಾವು ಅದನ್ನ ನಿರಾಕರಣೆ ಮಾಡ್ತೇವೆ. ಒಂದು ಪೈಸೆ ನಮ್ಮ ಮನಪೂರ್ವಕವಾಗಿ ನಾವು ಅವ್ರ ತಗೊಂಡದ್ದು ಕೂಡ ಇಲ್ಲ. ಯಾಕೆ? ಹಾಗಾದ್ರೆ ನಾವು ಈ ಕೆಲಸವನ್ನ ಮಾಡ್ತಾ ಇದ್ದೇವೆ. ಚಾನಲ್ ಅಂದ್ಮೇಲೆ ಬರೀ ನ್ಯೂಸ್ ಗಳನ್ನ ಹಾಕೋದು ಅಥವಾ ಜಾಹೀರಾತುಗಳನ್ನು ಸಂಗ್ರಹ ಮಾಡೋದು ಅದು ಚಾನಲ್ ಕೆಲಸ ಅಲ್ಲ. ನನ್ನ ಪ್ರಕಾರ ಜಾಹೀರಾತುಗಳನ್ನು ಕೂಡ ಕಲೆಕ್ಟ್ ಮಾಡಬೇಕು, ಈ ಕಡೆ ಸಮಾಜ ಸೇವೆಯನ್ನ ಮಾಡಬೇಕು. ಅದು ಮುಖ್ಯವಾದ ಮಾಧ್ಯಮಗಳ ಕರ್ತವ್ಯ. ನಾವು ಪತ್ರಿಕೋದ್ಯಮವನ್ನ ವ್ಯಾಸಂಗ ಮಾಡಿ ಅದರ ಮೂಲಕ ಕೆಲಸಕ್ಕೆ ಬಂದು ಹತ್ತಾರು ವರ್ಷ ಮಾಧ್ಯಮಗಳಲ್ಲಿ, ರಾಜ್ಯ ಮಟ್ಟದ ಮಾಧ್ಯಮಗಳಲ್ಲಿ ಕಾರ್ಯನಿರ್ವಹಿಸಿ ಬಳಿಕ ಈಗ ನಮ್ಮದೇ ಆದಂತಹ ಸಂಸ್ಥೆಯನ್ನ ಆರಂಭ ಮಾಡಿದಾಗ ಗೊತ್ತಾಯ್ತು, ಈ ಚಾನಲ್ ನಡೆಸೋದು ಅಷ್ಟು ಸುಲಭದ ವಿಚಾರ ಅಲ್ಲ. ಬಹಳಷ್ಟು ಕಷ್ಟ ಇದೆ. ಇಂದಿನ ಒಂದು ಸೋಷಿಯಲ್ ಮೀಡಿಯಾದ ತೀವ್ರ ಪೈಪೋಟಿ. ಒಂದ್ ಕಡೆ ಯಾವ್ದಾವ್ದೋ ಕಂಟೆಂಟ್ಗಳು ಬರ್ತಾ ಇರ್ತವೆ, ಅದರಲ್ಲೂ ಬೇಕಾದ ಕಂಟೆಂಟ್ಗಳು ಇರ್ತವೆ, ಬೇಡದ ಕಂಟೆಂಟ್ಗಳು ಇರ್ತವೆ. ಎಲ್ಲೋ ನನಗೆ ಅನಿಸ್ತಾ ಇದೆ, ಕೆಲವು ಸಲ ನನಗೆ ತುಂಬಾನೇ ಅನಿಸೋದು, ಒಳ್ಳೆ ಕಂಟೆಂಟ್ಗಳನ್ನ ಕೊಟ್ಟಾಗ ನಮ್ಮ ಜನಗಳು ಸ್ವೀಕಾರ ಮಾಡ್ಲಿಕ್ಕೆ ಯಾಕೋ ಹಿಂದೆ ಮುಂದೆ ನೋಡ್ತಾರೆ. ಅದೇ ಬೇರೆ ಯಾವುದೋ ಒಂದು ಕಂಟೆಂಟ್ ಇರುತ್ತೆ, ಯಾವುದೋ ಒಂದು ಉಪಯೋಗಕ್ಕೆ ಬಾರದ ಕಂಟೆಂಟ್ ಇರುತ್ತೆ, ಸಿಕ್ಕಾಪಟ್ಟೆ ವೈರಲ್ ಆಗಿರುತ್ತೆ. ಆದ್ರೆ ಒಂದು ಉಪಯೋಗಕ್ಕೆ ಬರುವಂತಹ ಒಳ್ಳೆಯ ಕಂಟೆಂಟ್ಗಳು ಎಲ್ಲವೂ ಮೂಲೆ ಗುಂಪಾಗಿ ಸೇರ್ತಾ ಇದಾವೆ. ಕಾರಣ ಏನು ಅನ್ನೋದು ನನಗೆ ಗೊತ್ತಿಲ್ಲ. ಬಹುಶಃ ನಿಮ್ಗಳ ಸಪೋರ್ಟ್ ಬೇಕು. ಇಂತಹ ಚಾನೆಲ್ಗಳಿಗೆ ನೀವು ಕೊಡಿ ನಿಮ್ಗಳ ಸಪೋರ್ಟ್ ಅನ್ನ. ಜೆನ್ಯೂನ್ ಚಾನೆಲ್ಗಳು
ಕೆಲಸ ಮಾಡ್ತಾ ಇದೆ. ಎಷ್ಟೋ ಚಾನಲ್‌ಗಳು ನಮ್ಮ ತರನೇ ಕೆಲಸ ಮಾಡ್ಬೋದು. ಬೇರೆ ಚಾನಲ್ ನಮ್ದೇ ಚಾನಲ್ ಮಾತ್ರ ಇದು ಮಾಡ್ತಾ ಇದೆ ಅಂತ ನಾನು ಹೇಳೋದಿಲ್ಲ. ಬೆರಳೆಣಿಕೆಯ ಚಾನಲ್‌ಗಳ ಮಾರ್ಗದಲ್ಲಿ ನಾವು ಕೂಡ ಸಾಗ್ತಾ ಇದ್ದೇವೆ. ನಮಗೆ ನಿಮ್ಮ ಸಪೋರ್ಟ್ ಬೇಕು. ಸಪೋರ್ಟ್ ಅಂದ್ರೆ ಏನು? ನೀವು ನಮಗೆ ಜಾಹೀರಾತು ಕೊಡುವುದರ ಮೂಲಕ ನೀವು ನಮಗೆ ಸಪೋರ್ಟ್ ಮಾಡ್ಬೋದು, ನಮ್ಮ ತಂಡಕ್ಕೆ ಬೆಂಬಲಿಸಬಹುದು ನಮ್ಮನ್ನ. ಇದು ನಮ್ಮ ಪ್ರಯತ್ನ, ನಮ್ಮ ಶ್ರಮ, ನಮ್ಮ ಶಿಸ್ತು. ನಾವು ಪ್ರತಿ ಒಂದು ದಿವಸ ಕೂಡ ನಾವು ಯೋಚನೆ ಮಾಡೋದು ನಾಳೆ ಹೇಗಿರ್ಬೇಕು, ನಾಳೆ ಏನ್ ಮಾಡಬೇಕು ಅನ್ನೋದ್ರ ಬಗ್ಗೆ ಯೋಚನೆ ಮಾಡ್ತೇವೆ. ಯಶಸ್ಸು ಅನ್ನೋದು ಓವರ್ ನೈಟ್ ಬರೋದಿಲ್ಲ. ಖಂಡಿತವಾಗಿಯೂ 4 ವರ್ಷದಿಂದ ನಾವು ಪ್ರಯತ್ನವನ್ನ ಪಡ್ತಾ ಇದ್ದೇವೆ, ಅಥವಾ ನನ್ನ ಜೀವನದ ಪೂರ್ತಿಯಾಗಿ ನಾನು ಪ್ರಯತ್ನದಲ್ಲೇ ಇದ್ದೇನೆ. ಒಂದು ದಿವಸ ಕೂಡ ನಾನು ವಿಶ್ರಾಂತಿಯನ್ನು ತೆಗೆದುಕೊಂಡದಾಗ್ಲಿ, ಅಥವಾ ನನ್ನ ಮನೇಲಿ ಏನೋ ಸಮಸ್ಯೆ ಇದೆ ಅಂತ ನಾನು ಚಾನಲ್ ಅನ್ನ ಬಂದ್ ಮಾಡಿ ನಿಂತ್ಕೊಂಡದಾಗ್ಲಿ ನನ್ನ ಲೈಫಲ್ಲಿ ಇಲ್ಲ. ನಾನು ಅದು ಏನೇ ಪ್ರಾಬ್ಲಮ್ ಇರಲಿ, ಏನೇ ಇರಲಿ, ನ್ಯೂಸ್ ನಾಟ್ ಔಟ್ ಅಲ್ಲಿ ನ್ಯೂಸ್ಗಳು ಹೋಗ್ಬೇಕು. ಅದು ನಿರಂತರವಾಗಿರುತ್ತೆ. ಬಹುತೇಕ ಸಮಯ ನಮಗೆ ಏನಾಗ್ತಾ ಇದೆ ಅಂತ ಹೇಳಿದ್ರೆ, ನಾವು ಏನೋ ಒಂದನ್ನು ಸಾಧಿಸಬೇಕು ಅನ್ನುವಂತ ಹಪಾಹಪಿ ನಮ್ಮಲ್ಲಿದೆ. ಆದ್ರೆ ಇಲ್ಲಿವರೆಗೆ ನಾವೇನು ವೈರಲ್ ಆಗಿಲ್ಲ, ಇಲ್ಲಿವರೆಗೆ ನಾವೇನು ದೊಡ್ಡ ಸಾಧನೆಯನ್ನ ಮಾಡಲಿಲ್ಲ. ಆದ್ರೆ ನಾವು ಮಾಡ್ತಿರುವಂತ ಕೆಲಸ ಸ್ವಲ್ಪ ಜನಕ್ಕೆ ರೀಚ್ ಆದ್ರೂ ಕೂಡ ನನಗೆ ಖುಷಿ ಇದೆ. ಬಹುಶಃ ದೇವ್ರು ಡಿಸೈಡ್ ಮಾಡಿರ್ತಾರೆ ನಾವು ಏನಾಗ್ಬೇಕು, ನಮ್ಗೇನ್ ಕೊಡ್ಬೇಕು, ನಾವು ಯಾವಾಗ ಏನ್ ಮಾಡ್ಬೇಕು, ಅಥವಾ ನಮ್ಮನ್ನ ಯಾರು ನಮ್ಮ ಜೊತೆ ಇಲ್ಲದಿದ್ರು ಕೂಡ ನಾವು ಯಾವ ತರ ಬೆಳಿಬೇಕು ಅನ್ನೋದನ್ನ ದೇವ್ರೇ ಡಿಸೈಡ್ ಮಾಡಿರ್ತಾನೆ. ಕಷ್ಟದ ಕಾಲದಲ್ಲಿ ದೇವ್ರು ಮಾತ್ರ ಕೈ ಹಿಡಿಬಹುದು. ಆದ್ರೆ ಮನುಷ್ಯರು ಕೈ ಹಿಡಿತಾರ ಇಲ್ವೋ ನನಗೆ ಗೊತ್ತಿಲ್ಲ. ನಮ್ಗೆ ನಾವು ಮಾಡೋ ಕೆಲಸಕ್ಕೆ ಸಿಗಬೇಕು ಅಂತ ಹೇಳಿದ್ರೆ, ಆ ಕೆಲಸಕ್ಕೆ ಏನ್ ಸಿಗ್ತದೆ ಅದು ಸಿಗ್ಲಿ ಅನ್ನೋದಷ್ಟೇ ನಾನು ಕೇಳ್ಕೊಳ್ಳೋದು. ಇದುವರೆಗೆ ನಾವು ಮಾಡಿದಂತಹ ನ್ಯೂಸ್ಗಳಲ್ಲದೆ ವೆಬ್ಸೈಟ್ ಇದೆ, ಫೇಸ್ಬುಕ್ ಇದೆ, ಇನ್ಸ್ಟಾಗ್ರಾಮ್ ಇದೆ, ಯೂಟ್ಯೂಬ್ ಇದೆ. ಈ ಎಲ್ಲ ಪ್ಲಾಟ್ಫಾರ್ಮ್ ಅಲ್ಲಿ ನಾವು ಪಡ್ಕೊಂಡಿದ್ದು, ಜೊತೆಗೆ ವಾಟ್ಸಪ್ ಗ್ರೂಪ್ಗಳಿದ್ದಾವೆ, ಇವುಗಳಿಂದ ನಾವು ಪಡ್ಕೊಂಡಿದ್ದೆಷ್ಟು ಜನರ ಪ್ರೀತಿಯನ್ನು ಮಾತ್ರ ಪಡ್ಕೊಂಡಿದ್ದೀವಿ. ಇಂತಹ ಸಮಾಜ ಸೇವೆಗಳನ್ನ ಮಾಡ್ಲಿಕ್ಕೆ, ಹೆಚ್ಚು ಹೆಚ್ಚು ಮಾಡ್ಲಿಕ್ಕೆ ನಾವು ಅಂದಾಜು ಮಾಡ್ಕೊತಾ ಇದೀವಿ. ಎಷ್ಟು ಸಲ ಆಯ್ತು ಈ ಕೆಲವೊಂದು ವಿಚಾರ, ಈಗ ಕೆಲವರು ಯಾರಿಗೋ ಒಬ್ರಿಗೆ ಪಬ್ಲಿಕ್ ದುಡ್ಡು ಹಾಕಿರ್ತಾರೆ, ಅಲ್ಲಿ ಏನಾಗ್ತದೆ, ಯಾರೋ ಒಬ್ರು ಮೂರನೇ ವ್ಯಕ್ತಿ ನಾವು ಕಷ್ಟಪಟ್ಟು ಆ ಫ್ಯಾಮಿಲಿಗೆ ದುಡ್ಡು ಕ್ರೌಡ್ ಫಂಡ್ ಮಾಡಿದ್ರೆ, ಅಲ್ಲಿ ಯಾರೋ ಅದನ್ನ ಇವತ್ತಿನ ಒಂದು ಡಿಜಿಟಲ್ ಹಣವನ್ನ ಲಪಟಾಯಿಸುವಂತದ್ದು ಕೆಲಸ ನಡೀತದೆ. ಇತ್ತೀಚೆಗೆ ನಾವು ಮಾಡಿದಂತ ಸ್ಟೋರಿಯಲ್ಲಿ ಕೂಡ ಹಾಗೆ ಆಯ್ತು. ಒಂದು ಕ್ಯಾನ್ಸರ್ ಪೇಷಂಟ್, ನಿಮ್ಗೆ ಗೊತ್ತಿರ್ಬೋದು, ನೀವು ಆ ವಿಡಿಯೋವನ್ನ ನೋಡಿರ್ತೀರಿ. ಅಶೋಕ್ ರೈ ಅವರು ಕೊನೆಗೆ ಆ ಕುಟುಂಬಕ್ಕೆ ಹೆಲ್ಪ್ ಮಾಡಿದ್ರು. ಇಂಥದ್ದು ಸಾಕಷ್ಟು ನಡೀತದೆ. ಆದ್ರೆ ಅಂಥದ್ದು ನಡಿಬಾರ್ದು. ಮುಂದಿನ ದಿವಸಗಳಲ್ಲಿ ನ್ಯೂಸ್ ನಾಟ್ ಔಟ್ ಅದಕ್ಕೆ ಬೇಕಾದಂತಹ ವ್ಯವಸ್ಥೆಗಳನ್ನು ಮಾಡಬೇಕು. ಯಾಕಂದ್ರೆ ಸರಿಯಾದ ವ್ಯವಸ್ಥೆ ಮಾಡಿದ್ರೆ ಅಷ್ಟೇ ಮುಂದಿನ ಈ ದುಡ್ಡುಗಳು ಈ ತರ ತೊಂದರೆ ಆಗುವುದು ತಪ್ಪತ್ತೆ. ಯಾಕಂತ ಹೇಳಿದ್ರೆ ಒಂದು ಟ್ರಸ್ಟ್ ಮೂಲಕ ಆದ್ರೂ ಕೂಡ ನಾವು ಬರ್ಬೇಕು ಹೊರಗೆ. ತುಂಬಾ ಸಲ ನಮಗೆ ಈ ತರ ದೂರುಗಳು ಬರ್ತಾ ಇದಾವೆ. ಯಾರ್ಯಾರು ಅಕೌಂಟ್ ಇಂದ ದುಡ್ಡುಗಳನ್ನ ಕೇಳೋದು, ಮತ್ತೆ ಏನೇನೋ ಅವ್ರು ಲಪಟಾಯಿಸೋದು, ಈ ತರ ಎಲ್ಲ ಮಾಡ್ತಾ ಇದ್ದಾರೆ. ಪಾಪದವರು ತುಂಬಾ ಜನಕ್ಕೆ ಗೊತ್ತಾಗೋದಿಲ್ಲ. ಆದ್ರೆ ನಾವು ಒಂದು ಟ್ರಸ್ಟ್ ಮಾಡಿದ್ರೆ ಅದಕ್ಕೆ ಬೇಕಾದಂತ ವ್ಯವಸ್ಥೆಗಳಿರುತ್ತದೆ, ಮೆಂಬರ್ಸ್ಗಳಿರ್ತಾರೆ. ಆ ಟ್ರಸ್ಟ್ ಮೂಲಕ ಅನ್ಲಿಮಿಟೆಡ್ ಹಣವನ್ನ ಕೂಡ ಹಾಕ್ಲಿಕ್ಕೆ ಸಾಧ್ಯ ಆಗುತ್ತೆ. ಎಲ್ಲದಕ್ಕೂ ಕೂಡ ನಿಮ್ಮ ಸಪೋರ್ಟ್ ನಮಗೆ ಬೇಕು. ನಿಮ್ಮೆಲ್ಲರ ಪ್ರೀತಿ ಪ್ರೋತ್ಸಾಹ. ಟೀಕೆಗಳು ಬಂದೇ ಬರುತ್ತವೆ, ಆ ಟೀಕೆಗಳು ನಮಗೂ ಕೂಡ ಇದೆ. ಆ ಟೀಕೆಗಳನ್ನು ನಾವು ಎದುರಿಸ್ತೇವೆ. ಅದನ್ನ ಸೋಲಿನ ಅಥವಾ ನಾವು ಮೆಟ್ಟಿಲುಗಳಾಗಿ ಬಳಸ್ಕೊಂಡು ನಾವು ಗೆಲುವಿನತ್ತ ಹೋಗ್ತೇವೆ ಅಂತ ಹೇಳ್ತಾ ಈ ವಿಶೇಷ ಕಾರ್ಯಕ್ರಮದಲ್ಲಿ ಮುಗಿಸ್ತೇನೆ. ಧನ್ಯವಾದಗಳು.